ಆನೇಕಲ್ ತಾಲೂಕಿನ ಅತ್ತಿಬೆಲೆಯಿಂದ ಮಂಚನಹಳ್ಳಿ ಗ್ರಾಮಕ್ಕೆ ಹೋಗುವ ರಸ್ತೆಯಲ್ಲಿ ಇರುವ ಶಾರದಾ ಇಂಟರ್ ನ್ಯಾಷನಲ್ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭವು ಅತ್ಯಂತ ಸಡಗರ ಸಂಭ್ರಮದಿಂದ ಜರುಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ಶಾರದಾ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ನೂತನ ಕ್ರೀಡಾ ಸಂಕೀರ್ಣವನ್ನು ರಾಜ್ಯಪಾಲರು ಆದ ತಾವರ್ ಚಂದ್ ಗೆಹ್ಲೋಟ್ ಅವರು ಉದ್ಘಾಟಿಸಿ ನಂತರ ಮಾತನಾಡಿದರು. ಜೀವನದಲ್ಲಿ ಯಶಸ್ಸು ಗಳಿಸಲು ಶಿಕ್ಷಣ ಅತ್ಯಂತ ಅವಶ್ಯಕತೆ ಇದೆ. ವಿದ್ಯಾರ್ಥಿಗಳು ತಾವು ಪಡೆದ ಶಿಕ್ಷಣವನ್ನು ರಾಷ್ಟ್ರದ ಏಕತೆ ಮತ್ತು ಅಖಂಡತೆಯನ್ನು ಕಾಪಾಡಲು ಬಳಸಿಕೊಳ್ಳಬೇಕು ಎಂದಿದ್ದಾರೆ. ಇನ್ನು ಶಾರದಾ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಕಲಿಕೆಗೆ ಬೇಕಾದ ಉತ್ತಮವಾದ ವಾತಾವರಣ ಕಲ್ಪಿಸಿದ್ದು, ವಿದ್ಯಾರ್ಥಿಗಳು ಶ್ರದ್ಧೆಯಿಂದ ವಿದ್ಯಾಭ್ಯಾಸ ಮಾಡಿ ಶಾಲೆಗೆ ಹಾಗೂ ತಮ್ಮ ಪೋಷಕರಿಗೆ ಹೆಸರು ತರುವಂತಹ ಕೆಲಸ ಮಾಡಿ ಎಂದಿದ್ದಾರೆ. ಇನ್ನು ಶಾರದಾ ಸಮೂಹ ಸಂಸ್ಥೆಗಳ ಮುಖ್ಯಸ್ಥರು ಆದ ಯೋಗೇಶ ಕೃಷ್ಣಪ್ಪ ಅವರು ಮಾತನಾಡಿ, ಪ್ರತಿಯೊಬ್ಬರಿಗೂ ಶಿಕ್ಷಣ ಸಿಗಬೇಕು, ಜೊತೆಗೆ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡಿ ಅವರನ್ನ ದೇಶಕ್ಕೆ ಉತ್ತಮ ಪ್ರಜೆಗಳಾಗಿ ಮಾಡಬೇಕು ಎಂಬುದು ನನ್ನ ತಂದೆಯ ಕನಸಾಗಿತ್ತು. ಅವರ ಕನಸನ್ನ ನನಸು ಮಾಡಲು ನಾವು ನಡೆದುಕೊಳ್ತಿದ್ದೀವಿ ಎಂದಿದ್ದಾರೆ. ಇನ್ನು ಶಾರದಾ ಇಂಟರ್ ನ್ಯಾಷನಲ್ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭಕ್ಕೆ ನಟ ಗಿಲ್ಲಿ ಅವರು ಆಗಮಿಸಿ ವಿದ್ಯಾರ್ಥಿಗಳನ್ನ ಕುರಿತು ಸ್ಫೂರ್ತಿದಾಯಕ ಮಾತುಗಳನ್ನ ಹೇಳಿದರು. ಜೊತೆಗೆ ವಿದ್ಯಾರ್ಥಿಗಳ ಜೊತೆಗೆ ನೃತ್ಯ ಮಾಡಿದ ದೃಶ್ಯವೂ ಕೂಡ ಕಂಡು ಬಂದಿದೆ. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಣೆ ಮಾಡಲಾಗಿದೆ. ಜೊತೆಗೆ ಶಿಕ್ಷಕರನ್ನು ಕೂಡ ಸನ್ಮಾನ ಮಾಡಲಾಗಿದೆ ಮತ್ತು ಶಾಲಾ ವಿದ್ಯಾರ್ಥಿಗಳು ಹಾಡು, ನೃತ್ಯ, ನಾಟಕ ಸೇರಿ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ. ಇನ್ನು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲು ಸಾವಿರಾರು ಜನ ಆಗಮಿಸಿದ ದೃಶ್ಯವೂ ಕಂಡು ಬಂದಿದೆ. ಕಾರ್ಯಕ್ರಮದಲ್ಲಿ ಶಾಸಕ ಬಿ ಶಿವಣ್ಣ, ತಮಿಳುನಾಡು ತಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ರಾಮಚಂದ್ರನ್, ವಿಧಾನ ಪರಿಷತ್ ಸದಸ್ಯ ಪುಟ್ಟಣ್ಣ, ಸ್ಥಳೀಯ ಮುಖಂಡರುಗಳು, ಶಿಕ್ಷಕರಿಂದ ಪೋಷಕರು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. Future-ready education with the valuable bumper surprises, the Sri Sharda Vidya Mandira and meaning of this dua, Allah grant us goodness in the world and goodness hereafter and protect us Jillian and Rasta from food. I am here to speak some words about Bible verse. Lord is my light and my salvation. Lord is the stronghold of my life. In the day of trouble, He is my protector. Lord gives us problems and solutions and finds the way out. The Lord is the light in the darkness. The Lord has concerned us. By giving a big round of applause to them, to our ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ
ಅಂಡ್ PUC ಕಾಲೇಜಿನ ಇವತ್ತು 11ನೇ ವರ್ಷದ ಆನ್ಯುವಲ್ ಡೇನ ಸೆಲೆಬ್ರೇಷನ್ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಜನತೆಯುಕ್ತ ರಾಜ್ಯಪಾಲರಾದಂಥ ಸನ್ಮಾನ್ಯ ಶ್ರೀ ತಾವರ್ ಚಂದ್ ಗೆಹ್ಲೋಟ್ ಅವರೇ, ಅದೇ ರೀತಿಯಾಗಿ ತುಂಬ ಚೆನ್ನಾಗಿ ವಿದ್ಯೆಯನ್ನು ಹೇಳಿಕೊಡ್ತಕ್ಕಂಥ ಒಂದು ಶಾಲೆ. ಯಾಕೆಂದರೆ ನಾನು ಪ್ರತಿ ವರ್ಷವೂ ಕೂಡ ಈ ಒಂದು ಶಾಲಾ ವಾರ್ಷಿಕೋತ್ಸವದ ಈ ಒಂದು ಸಮಾರಂಭದಲ್ಲಿ ಯಾವಾಗಲೂ ಕೂಡ ಭಾಗವಹಿಸ್ತಾ ಇರ್ತೇನೆ. ಎಲ್ಲರೂ ಕೂಡ ಪಾಲಕರು ಕೂಡ ನಮ್ಗೆ ಬಂದು ಹೇಳ್ತಾರೆ, ಒಂದು ಉತ್ತಮವಾದಂಥ ಒಂದು ಶಾಲೆ, ಈ ಒಂದು ಶಾಲೆಯಲ್ಲಿ ಒಂದು ಒಳ್ಳೆ ವಿದ್ಯಾಭ್ಯಾಸವನ್ನು ಮಾಡಿ ನಮ್ಮ ಮಕ್ಕಳು ಎಲ್ಲ ರ್ಯಾಂಕ್ ಕೂಡ ಬಂದಿದ್ದಾರೆ ಸರ್ ಅಂತೇಳಿ ತುಂಬ ಸಂತೋಷ ಆಗ್ತದೆ. ಯಾಕೆಂದರೆ ನಮ್ಮ ಈ ಭಾಗದಲ್ಲಿ, ನಮ್ಮ ಈ ಒಂದು ಕ್ಷೇತ್ರದಲ್ಲಿ ಇಂಥ ಒಂದು ಶಾಲೆ ಇದೆಯಲ್ಲ ಅಂತೇಳಿ ಸಂತೋಷವನ್ನು ಪಡ್ತಾ ಇದ್ದಾರೆ. ಅದೇ ಮಕ್ಕಳಿಗೆ ಒಂದು ವಿಶೇಷವಾದಂಥ ಒಂದು ನಾನು ಒಂದು ಕಿವಿಮಾತನ್ನು ಹೇಳೋದಂತ ಹೇಳಿದ್ರೆ, ಇದೊಂದು ಒಳ್ಳೆಯ ಅವಕಾಶ. ತಾವೆಲ್ಲರೂ ವಿದ್ಯಾರ್ಥಿಗಳಾಗಿದ್ದೀರ, ಮುಂದಿನ ಒಂದು ಭವಿಷ್ಯದಲ್ಲಿ ಈ ಒಂದು ದೇಶದ ಸತ್ಪ್ರಜೆಗಳಾದಂಥ ಒಂದು ಅವಕಾಶ ನಮಗೆಲ್ಲರೂ ಕೂಡ ಸಿಕ್ಕಿದೆ. ತಾವೆಲ್ಲರೂ ಕೂಡ ಈ ಒಂದು ಅವಕಾಶವನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡು ಚೆನ್ನಾಗಿ ಓದಬೇಕು. ಓದಿ ನಿಮ್ಮ ತಂದೆ ತಾಯಿಗಳಿಗೆ, ನಿಮ್ಮ ಶಾಲೆಗೆ, ಈ ಒಂದು ನಾಡಿಗೆ ಕೀರ್ತಿ ತರುವಂಥವ್ರು ಆಗಬೇಕು. ಇಂಥ ಒಂದು ಅವಕಾಶ ಎಲ್ಲೂ ಕೂಡ ಸಿಗಲಿಕ್ಕೆ ಸಾಧ್ಯ ಆಗಲ್ಲ. ಮುಂದೆ ನಿಮಗೆ ಬಾಲ್ಯ ಕೂಡ ಮುಂದೆ ಬರೋದಿಲ್ಲ. ಆದ್ದರಿಂದ ಓದಿದ್ರೆ ನೀವು ಎಲ್ಲಿ ಬೇಕಾದ್ರೂ ಯಾವ ಮಟ್ಟಕ್ಕೆ ಬೇಕಾದ್ರೂ ಓದ್ಬೋದು. ಇವತ್ತು ಗುರಿಯನ್ನು, ಒಳ್ಳೆ ಗುರಿಯನ್ನು ಇಟ್ಕೋಬೇಕು. ಒಳ್ಳೆ ಗುರಿ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ಆಗಬೇಕು, ಇನ್ನೊಂದು ಆಗಬೇಕು, ಅದಾಗಬೇಕು ಅಂತೇಳಿ ಸಣ್ಣದಾಗಿ ಯೋಚನೆ ಮಾಡೋದು. ಮುಖ್ಯವಾದಂಥ ಗುರಿ ಅಂತ ಹೇಳಿದ್ರೆ ನಾವು IAS ಆಫೀಸರ್ ಆಗಬೇಕು, IPS ಆಫೀಸರ್ ಆಗಬೇಕು, ARS ಆಫೀಸರ್ ಆಗಬೇಕು, ಮತ್ತು ನಮ್ಮ ಈ ಒಂದು ದೇಶಕ್ಕೆ ಸೇವೆ ಸಲ್ಲಿಸುವಂಥ ಆಗಬೇಕು ಅನ್ನುವಂಥ ಒಂದು ಗುರಿಯನ್ನು ಇಟ್ಟುಕೊಂಡು ತಾವು ಪ್ರಯತ್ನ ಪಟ್ಟಾಗ ನೀವು ಆ ಒಂದು ಪ್ರಯತ್ನದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಇವತ್ತು ಏನಿರ್ತಂದರೆ ನಾವು ಗುರಿ ಇಟ್ಕೊಳ್ಳೋದಾಗ ನಾವು 1 ಸಾರಿ 2 ಸಾರಿ ಫೇಲ್ಯೂರ್ ಆಗ್ಬೋದು, ಆದರೆ 3ನೇ ಸಾರಿ ಆದರೂ ಕೂಡ ನಾವು ಸಕ್ಸಸ್ ಆಗ್ತೇವೆ. ಅದಕ್ಕೋಸ್ಕರ ಇಂಥ ಒಂದು ಅವಕಾಶ ಮುಂದಿನ ದಿನಗಳಲ್ಲಿ ನಮಗೆಲ್ಲರೂ ಕೂಡ ಸಿಗೋದಿಲ್ಲ. ನಾವೆಲ್ಲರೂ ಕೂಡ ಒಂದು ಉತ್ತಮವಾದಂಥ ಗುರಿಯನ್ನು ಇಟ್ಕೊಂಡು ಉತ್ತಮವಾದಂಥ ಒಂದು ಗುರಿ ಸಾಧಿಸೋ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನು ಪಡಬೇಕು. ಮತ್ತು ನಿಮಗೆ ನಿಮ್ಮ ಒಂದು ತಂದೆ ತಾಯಿಗಳಿಗೆ ವಿಶೇಷವಾಗಿ ಗೌರವವನ್ನು ಕೊಡುವಂಥ ರೀತಿಯಲ್ಲಿ, ಅದೇ ರೀತಿ ನಿಮ್ಮ ತಂದೆ ತಾಯಿಗಳು ಇವತ್ತು ಏಜ್ ಆಗಿತ್ತು, ಮುಂದಿನ ದಿನದಲ್ಲಿ ಏಜ್ ಆದಂಥ ಸಂದರ್ಭದಲ್ಲಿ ಅವರನ್ನು ಸಾಕುವಂಥವ್ರು ಆಗಬೇಕು. ಈಗ ಎಜುಕೇಷನ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ಕೆಲಸದಲ್ಲಿರ್ತಕ್ಕಂಥವರು ತಂದೆ ತಾಯಿಗಳನ್ನ ಅನಾಥಾಶ್ರಮಕ್ಕೆ ಬಿಡುವಂಥದ್ದನ್ನು ನಾವು ಕಣ್ಣಲ್ಲಿ ನೋಡಿದ್ದೇವೆ. ಈ ರೀತಿಯಾಗಿ ಆಗಬಾರ್ದು. ಎಷ್ಟು ಕಷ್ಟಪಟ್ಟು ತಂದೆ ತಾಯಿಗಳು ಓದಿಸ್ತಾರೆ, ಅವರಿಗೆ ಗೌರವವನ್ನು ಕೊಟ್ಟು ಅವರಿಗೆ ಮುಂದಿನ ಒಂದು ಭವಿಷ್ಯದಲ್ಲಿ ಅವರು ತುಂಬ ಏಜ್ ಆಗಿರ್ತಕ್ಕಂಥ ಆದಾಗಂಥ ಸಂದರ್ಭದಲ್ಲಿ ಅವರನ್ನು ಕಾಯುವಂಥವ್ರು ಆಗಬೇಕು ಅಂತೇಳಿ ಸಂದರ್ಭ ಹೇಳ್ತಾ, ಈ ಶಾಲೆಯಲ್ಲಿ ಓದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಉತ್ತಮವಾದಂಥ ಕೆಲಸಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ತುಂಬ ಚೆನ್ನಾಗಿ ಬೆಳೆದಿದ್ದಾರೆ. ನೀವಿರ್ತಕ್ಕಂಥ ಈ ಭಾಗದಲ್ಲಿ ಇವಾಗ ಇರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಹೆಚ್ಚಿನ ರೀತಿಯಲ್ಲಿ ಚೆನ್ನಾಗಿ ಓದಿ ಶಾಲೆಗೆ, ನಿಮ್ಮ ತಂದೆ ತಾಯಿಗಳಿಗೆ ಗೌರವ ತರುವಂಥ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ತಾಲೂಕಿಗೆ ಈ ಒಂದು ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲ್ ಆ್ಯಂಡ್ PU ಕಾಲೇಜ್ಗೆ ಬಂದಂಥ ನಮ್ಮ ಜನತಾಯುತ ರಾಜ್ಯಪ್ಪ ಅವರಿಗೆ ನಮ್ಮ ತಾಲೂಕಿನ ಜನತೆಯ ಪರವಾಗಿ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲ್ 11th ಆನ್ಯುವಲ್ ಡೇ ಫಂಕ್ಷನಲ್ಲಿ ಭಾಗವಹಿಸಿದಂಥ ಕರ್ನಾಟಕ ರಾಷ್ಟ್ರದ ಆನರಬಲ್ ಗವರ್ನರ್ ಸಾರ್ವರ್ಕ, ನಿಮ್ಮ ಮೆಚ್ಚಿದ ಶಾಸಕರು ಶಿವಣ್ಣವರ್ಕ, ಮತ್ತು ಡಿಸ್ಟ್ರಿಕ್ಟ್ ಎಜುಕೇಷನಲ್ ಆಫೀಸರ್ ವರ್ಕ, ಶಾರದಾ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಚೇರ್ಮನ್ UTS ವರ್ಕ, ಸ್ಟೂಡೆಂಟ್ಸ್, ಪೇರೆಂಟ್ಸ್, ಸ್ಕೂಲ್ ಸ್ಟಾಫ್ಸ್, ಪ್ಲಸ್ ಮೀಡಿಯಾ ವರ್ಕ ಎಲ್ಲರೂ ಕೂಡ ನಮ್ಮದು ನಮಸ್ಕಾರಗಳು. ಲೋಕೇಶ್ ಅವರು ನಮ್ಮ ಆತ್ಮೀಯರು. ನಮ್ಮ ಕ್ಷೇತ್ರದಲ್ಲಿ ಬಿನ್ಮಂಗಲ ಅನ್ನೋ ಒಂದು ಗ್ರಾಮದಲ್ಲಿ ಅವ್ರ ತಂದೆಯವರು ಕೃಷ್ಣಪ್ಪ ಅವರು ದೊಡ್ಡ ಲ್ಯಾಂಡ್ಲಾರ್ಡ್. ಅವ್ರ ಮನೆಗೆ ಯಾರು ಹೋದೆ ಕೂಡ ಕಷ್ಟ ಸುಖ ಅಂತ ಹೋದೆ ಅವ್ರಿಗೆ ಸಹಕಾರ ಮಾಡುವಂಥ ಕುಟುಂಬ ಕೃಷ್ಣಪ್ಪರ ಕುಟುಂಬ. ಅವ್ರ ಕುಟುಂಬದಿಂದ ಬಂದಂಥ ಅವರ ಕುದೋಳೂರು ನಮ್ಮ ಯೋಗಸ್ ಅವರು. ಈ ಭಾಗ
ವಿದ್ಯಾರ್ಥಿಗಳಂತೇಳಿ ಒಳ್ಳೆ ಸ್ಕೂಲ್ ಮಾಡಿ ಇದನ್ನ ಒಳ್ಳೆ ಶಿಕ್ಷಣ ಕೊಡ್ತಾ ಇದ್ದಾರೆ. ಅದೇ ಅಂತರ ನಾನು ಕೇಳಿದೆ, ಏನಪ್ಪ ನಿಮ್ಮ ಸ್ಕೂಲಲ್ಲಿ ಫೀಸ್ ಸ್ಟ್ರಕ್ಚರ್ ಅಂತೇಳಿ. ಯಾಕಂದರೆ ಇವಾಗ ಎಜುಕೇಷನ್ ಅನ್ನೋದು ಕಮರ್ಷಿಯಲ್ ಆಗಿದೆ. ನಿಮಗೆಲ್ಲ ಗೊತ್ತು, ಸಂಜಾಪುರ ರೋಡಲ್ಲಿ ಒಂದು ಸ್ಕೂಲ್ ಇದೆ. LKG ಸ್ಟೂಡೆಂಟ್ಗ 9 ಲಕ್ಷ ರೂಪಾಯಿ ಫೀಸ್ ಸ್ಟ್ರಕ್ಚರ್ ಇದ್ದಾವೆ. ಎಲೆಕ್ಟ್ರಾನಿಕ್ ಸಿಟಿ ಒಂದು ಸ್ಕೂಲ್ ಇದೆ, ಅಲ್ಲಿ 5 ಇಂಚ್ 6 ಲಕ್ಷ ರೂಪಾಯಿ ಫೀಸ್ ಸ್ಟ್ರಕ್ಚರ್ ಇದ್ದಾರೆ. ಅವ್ರು ಹೇಳಿದ್ರು HS ಅವರು, ಇಲ್ಲ ನಾವು ನಮ್ಮ ಮೇಂಟೆನೆನ್ಸ್ಗ, ನಮ್ಮ ಟೀಚರ್ಸ್ಗ, ಸ್ಟಾಫ್ಗ ಸ್ಯಾಲ್ರಿ ಕೊಡೋಷ್ಟು ಬಂದರೆ ಸಾಕು, ಅದೇ ಫೀಸ್ ಸ್ಟ್ರಕ್ಚರ್ ಇದೆ ಅಂತ ಹೇಳಿದ್ರು. ಅದೇ ಥರ ನೋಡ್ಬೇಕಂದ್ರೆ ಒಳ್ಳೆ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಎಜುಕೇಷನ್ ಕೊಡ್ತಾ ಇದ್ದಾರೆ. ಅದೇ ಥರ ಬಂದಿರೋಂಥ ಪ್ಯಾರೆಂಟ್ಸ್ ಕೂಡ ನೀವು ಕರೆಕ್ಟ್ ಟೈಮ್ ಫೀಸ್ ಕಟ್ಟಬೇಕು, ಇಲ್ಲಾಂದರೆ ಅವರು ಟೀಚರ್ ಸ್ಯಾಲ್ರಿ ಕೊಡೋಕ್ಕಾಗಲ್ಲ. ಈ ಥರ ಸ್ಕೂಲ್ನ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡೋಕ್ಕಾಗಲ್ಲ. ನೀವು ಕೂಡ ಟೈಮಲ್ಲಿ ಪ್ಯಾರೆಂಟ್ಸ್ ಕೂಡ ಫೀಸ್ ಕಟ್ಟಬೇಕು. ಅದೇ ಅಂತ ನೋಡ್ಬೇಕಂದ್ರೆ ಸ್ಟೂಡೆಂಟ್ಸ್ ಇವಾಗ ನಿಮ್ಗೆ ಒಂದು ಗೋಲ್, ಒಂದೇ ಒಂದು ಎಜುಕೇಷನ್ ನಿಮ್ಮ ಅಚೀವ್ಮೆಂಟು, ಆ ಗೋಲಲ್ಲಿ ಇದ್ದು ನೀವು ಮುಂದುವರಿಬೇಕು. ಅದೇ ಅಂತ ಬಂದಿರೋಂಥ ಪ್ಯಾರೆಂಟ್ಸ್ನ ಕೇಳ್ಕೊಳ್ಳೋದಂದ್ರೆ, ನೀವು ನಿಮ್ಮ ಮಕ್ಕಳಿಗೆ ಹಣ ಇರ್ತೀರಾ ಇಲ್ಲೋ, ಆಸ್ತಿ ಇರ್ತೀರಾ ಇಲ್ಲೋ, ಚಿನ್ನ ಇರ್ತೀರಾ ಇಲ್ಲೋ, ಒಳ್ಳೆ ವಿದ್ಯೆ ಕೊಡಿ. ಯಾಕಂದ್ರೆ ಹಣ ಇದ್ದೆ ಖರ್ಚು ಮಾಡಿಬಿಡచ్చు, ಅದೇ ಥರ ಆಸ್ತಿ ಇದ್ದೆ ಮಾರ್ಬಿಡచ్చు, ಚಿನ್ನ ಇದ್ದೆ ಪಾನ್ ಬ್ರೋಕರ್ ಅಂಗಡಿಯಲ್ಲಿ ಹೋಗಿ ಮಾರ್ಬಿಡచ్చు. ಅದೇ ವಿದ್ಯೆ ಕೊಟ್ಟರೆ ಯಾರನ್ನು ಅದನ್ನ ಕಲ್ತಾನ ಮಾಡೋಕ್ಕಾಗಲ್ಲ. ದಯವಿಟ್ಟು ಬಂದಿರೋಂಥ ಪ್ಯಾರೆಂಟ್ಸ್ ಎಲ್ಲರೂ ನಿಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯೆ ಕೊಡ್ಬೇಕಂತ ಕೇಳ್ಕೊಂಡು, ನಮ್ಮ ಚೀಫ್ ಗೆಸ್ಟ್ ಅಂತ ಬಂದಂಥ ಕರ್ನಾಟಕ ರಾಷ್ಟ್ರದ ನಮ್ಮ ಆನರಬಲ್ ಗವರ್ನರ್ ಅವರು ಕೂಡ ಧನ್ಯವಾದಗಳು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. हम इंस्टीट्यूशन की 25वीं वर्षगांठ एवं स्पोर्ट कॉम्प्लेक्स के उद्घाटन अवसर पर आयोजित रजत जयंती समारोह के अवसर पर उपस्थित विधायक आदरणीय श्री बी शिवन्ना जी एवं तमिलनाडु विधानसभा के सदस्य विधायक आदरणीय श्री टी रामचंद्रन जी, शारदा ग्रुप ऑफ इंस्टीट्यूशन के चेयरमैन आदरणीय श्री योगी कृष्णप्पा जी, शारदा ग्रुप ऑफ इंस्टीट्यूशन परिवार के समस्त सदस्यगण, उपस्थित विद्यार्थीगण, सम्माननीय अतिथिगण एवं मीडिया के महानुभाव, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. शारदा ग्रुप ऑफ इंस्टीट्यूशन की 25वीं वर्षगांठ के अवसर पर आयोजित रजत जयंती समारोह में उपस्थित होकर मुझे अत्यंत प्रसन्नता हो रही है. किसी भी शैक्षणिक संस्थान के लिए 25 वर्षों की यात्रा केवल समय की गणना नहीं होती, बल्कि यह समर्पण, परिश्रम, गुणवत्ता और सतत प्रगति का प्रतीक है. इस उपलब्धि के लिए मैं आप सभी को एवं शारदा ग्रुप ऑफ इंस्टीट्यूशन परिवार के सभी सदस्यों को बधाई एवं शुभकामनाएं देता हूँ. गार्डन सिटी एवं सिलिकॉन वैली के रूप में प्रसिद्ध बेंगलुरु शहर में गुणवत्तापूर्ण शिक्षा प्रदान करने की दृष्टि से स्थापित शारदा ग्रुप ऑफ इंस्टीट्यूशन भारतीय संस्कृति के साथ साथ आधुनिक शिक्षा प्रदान करने और छात्रों के सर्वांगीण विकास में प्रशंसनीय कार्य कर रहा है. मैं इसकी सराहना करता हूँ. यह जानकर खुशी हो रही है कि आधुनिक सुविधाओं से परिपूर्ण इस शिक्षा परिसर ने शिक्षा के क्षेत्र में अपनी विशिष्ट पहचान बनाई है और सफलता के अनेक कीर्तिमान स्थापित किए हैं. वर्तमान में शारदा एजुकेशन ट्रस्ट के अंतर्गत राज्य पाठ्यक्रम ICSE और CBSE से संबद्ध 3 विद्यालय एवं 2 महाविद्यालय संचालित हो रहे हैं, जो शिक्षा का एक सशक्त और निरंतर तंत्र प्रदान करते हैं. इस यात्रा में लगभग 200 समर्पित
empowering mindset, shaping future है जो सशक्त, संवेदनशील और भविष्य भारतीय तथा विश्व नागरिकों का निर्माण करने के लिए सतत प्रयासरत है। जीवन की सफलता में शिक्षा का बहुत बड़ा योगदान है। जीवन के हर क्षेत्र में काम आती है और व्यक्ति का विकास शिक्षित होने पर अच्छा होता है। शिक्षा हमें विचारों को व्यक्त करने की क्षमता प्रदान करती है एवं जितनी बांटो उतनी बढ़ती है। शिक्षा कभी चोरी नहीं होती है। आज ऐसी शिक्षा की आवश्यकता है जो पूरे समाज और देश में नैतिकता उत्पन्न कर सके और आधुनिक ज्ञान को मानवीय मूल्यों के साथ जोड़कर धर्म संस्कृति के संरक्षण और राष्ट्र की एकता, अखंडता तथा समाज में समता और समृद्धता को बनाए रखे। हम सब जानते हैं कि आज के बच्चे आधुनिक और विकसित भारत के निर्माता हैं। इसलिए उनकी शिक्षा एवं कल्याण और उनमें नैतिक गुणों के विकास पर विशेष ध्यान दिया जाना चाहिए। आज का युग तकनीकी प्रगति और नवाचार का युग है। ऐसे समय में शैक्षणिक संस्थानों की जिम्मेदारी और भी बढ़ जाती है कि वे छात्रों को पाठ्यक्रम के साथ साथ पोषण, अनुसंधान, रचनात्मक और नेतृत्व क्षमता से भी सशक्त बनाए। वे यहाँ उपस्थित छात्रों को निवेदन करना चाहता हूँ, आग्रह करना चाहता हूँ और कहना चाहता हूँ कि आप अपनी सपनों को ऊंचा रखें, अपने लक्ष्यों को उज्ज्वल रखें और निरंतर प्रयास करते रहें। सफलता उन्हीं को मिलती है जो परिश्रम, अनुशासन और दृढ़ संकल्प के साथ आगे बढ़ते हैं। हमारी शैक्षिक एवं सांस्कृतिक परंपरा अति प्राचीन है तथा प्राचीन काल से ही वसुधैव कुटुंबकम के दर्शन पर केंद्रित होकर सर्वे भवन्तु सुखिनः, सर्वे सन्तु निरामया की भावना से प्रेरित है। मैं आप सभी छात्रों से अनुरोध करता हूँ कि इन अभूतपूर्व सुविधाओं का उपयोग कर अपना बहुआयामी विकास करें और अपने आने वाले काल को संवारें। आशा है आप इस संस्थान से अर्जित ज्ञान से विद्यार्थियों और आने वाली पीढ़ी के लिए प्रेरणा का स्रोत बनेंगे और एक भारत श्रेष्ठ भारत एवं आत्मनिर्भर भारत के निर्माण में सहभागी होंगे। विद्यालय ने बहुत ही कम समय में अद्भुत उपलब्धियां प्राप्त कर राज्य एवं देश में अपना श्रेष्ठ स्थान बनाया है। आज स्पोर्ट्स कॉम्प्लेक्स का शुभारंभ भी किया गया है। निश्चित रूप से ये खेलकूद गतिविधियों को बढ़ावा देने के लिए अति आवश्यक था, महत्वपूर्ण है। आप खेलकूद गतिविधियों में भी रुचि लें, पढ़ने के साथ खेलकूद गतिविधियों में भाग लेना शारीरिक स्वस्थता के लिए आवश्यक है। आपको बढ़ावा देने, फिट रहेंगे और खेलकूद गतिविधियों को बढ़ावा देते रहेंगे। आज उत्कृष्ट शिक्षण कार्य करने के लिए 13 शिक्षकों का सम्मान भी किया गया है। मैं उन्हें बधाई देता हूँ, शुभकामनाएं देता हूँ और आग्रह करता हूँ कि आगे भी उत्कृष्ट शिक्षा प्रदान करते रहे ताकि आने वाली पीढ़ी को आपसे प्रेरणा मिले। इसके लिए संस्थान के चेयरमैन श्री योगेश कृष्णप्पा जी और शिक्षकगण एवं कर्मचारियों को मैं बधाई एवं शुभकामनाएं देता हूँ और आशा करता हूँ कि भविष्य में भी आप छात्रों का उत्कृष्ट मार्गदर्शन करते रहेंगे। अंत में मैं आप सभी से आग्रह करता हूँ कि सीखते रहे, आगे बढ़ते रहे और राष्ट्र निर्माण में अपनी सक्रिय भूमिका निभाते रहे। इसी आचार विश्वास के साथ मैं आज के इस कार्यक्रम में 15 मिनट देर से आए, इसलिए आपसे क्षमा
ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಲಿಕ್ಕೆ ನಾನು ಕೂಡ ನಿರೀಕ್ಷೆಯಲ್ಲಿ ಇದ್ದೀರಿ. ಈಗಾಗಲೇ ನಮ್ಮ ಶಿವಣ್ಣವರು ನಮ್ಮನ್ನೆಲ್ಲ ಕುರಿತು ಮಾತಾಡಿದ್ದಾರೆ. ನಾನು ಹೆಚ್ಚಿನಾಗಿ ಏನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಈ ಶಾರದಾ ಇಂಟರ್ನ್ಯಾಷನಲ್ಸಲ್ಲೇ ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಖಂಡಿತವಾಗಲೂ ಕೂಡ ಗುಣಮಟ್ಟದ ಶಿಕ್ಷಣವನ್ನು ಕೊಡುವಂಥ ನಿಟ್ಟಿನಲ್ಲಿ ಅತ್ಯಂತ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಯುವಕ ಮಿತ್ರರಾದಂಥ ಯೋಗೇಶ್ ಅವರು ಈ ಒಂದು ಶಾಲೆಯನ್ನು ನಡೆಸುವಂಥದ್ದು ಅವರ ನೇತೃತ್ವದಲ್ಲಿ ನಮ್ಮೆಲ್ಲ ಮಕ್ಕಳನ್ನು ಈ ಒಂದು ಶಾಲೆಯಲ್ಲಿ ಏನು ಸೇರಿಸಿದ್ದೀರಿ, ಮಕ್ಕಳ ಭವಿಷ್ಯವನ್ನು ಒಳ್ಳೆಯದಾಗಿ ರೂಪಿಸ್ತಾರೆ, ಗುಣಮಟ್ಟದ ಶಿಕ್ಷಣ ಕೊಡುವಂಥ ಒಂದು ಕೆಲಸವನ್ನು ಅವರ ನೇತೃತ್ವ ಈ ಶಾರದಾ ಶಾಲೆ ಮಾಡ್ತದೆ. ಮತ್ತು ಬಹುದೊಡ್ಡ ಕನಸನ್ನು ಹೊಂದಿದರೆ ಇನ್ನೂ ಕೂಡ ಭವ್ಯವಾಗಿ ಈ ಶಾಲೆನ ಕೊಂಡೊಯ್ಯಬೇಕು ಅಂತ ಹೇಳಿ ಇತ್ತೀಚಿನ ವರ್ಷದ ಕೇಳಲೇ ಇಲ್ಲ. ಗವರ್ನರ್ ಕರೆಸಿರ್ತಕ್ಕಂಥದ್ದು ಈ ಸ್ಕೂಲ್ ಡೇ ಅದನ್ನ ಮಹತ್ವಾಕಾಂಕ್ಷೆ ನಮ್ಮ ಯೋಗೇಶ್ ಅವರು ಈ ಒಂದು ಶಾಲೆಯಲ್ಲಿ ಎಲ್ಲರೂ ನಮ್ಮ ಮಕ್ಕಳನ್ನ ಸೇರಿಸಿ ಮಕ್ಕಳ ಭವಿಷ್ಯವನ್ನು ರೂಪಿಸುವಂಥ ನಿಟ್ಟಿನಲ್ಲಿ ನಾವು ಕೂಡ ಈ ಶಾಲೆ ಜೊತೆ ಕೈ ಜೋಡಿಸಿ ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸಿ ಇಲ್ಲಿ ಹೋಗ್ತಾ ಇರ್ತಕ್ಕಂಥ ಎಲ್ಲ ಮಕ್ಕಳು ಕೂಡ ಒಳ್ಳೆಯ ಭವಿಷ್ಯ ಸಿಗಲಿ ಅಂತೇಳಿ ನಾನು ಕೂಡ ಹಾರೈಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಅತ್ತಿಬೆಲೆಯ ಇತಿಹಾಸದಲ್ಲೇ ಸುವರ್ಣಾಕ್ಷರದಲ್ಲಿ ಬರೆದಿರುವಂಥ ದಿನ. ಯಾಕಂತ ಹೇಳಿದ್ರೆ ಅತ್ತಿಬೆಲೆ ಗ್ರಾಮಕ್ಕೆ ಯಾವುದೇ ಕಾರ್ಯಕ್ರಮಗಳು ಇವತ್ತು ರಾಜ್ಯಪಾಲರು ಇವತ್ತು ಆಗಮಿಸಿರುತ್ತಿದೆ. ಮೊದಲ ಬಾರಿಗೆ ಈ ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಇವತ್ತು ಅದನ್ನು ಹೇಳ್ತಾ ಇದ್ದೀನಿ, ಇವತ್ತು ಸುವರ್ಣಾಕ್ಷರದಲ್ಲಿ ಬರೆದಿರುವಂಥ ದಿನ ಅಂತ. ಈ ಒಂದು ಶಾರದಾ ವಿದ್ಯಾಸಂಸ್ಥೆಯನ್ನು 25 ವರ್ಷಗಳ ಹಿಂದೆ ಕೃಷ್ಣಪ್ಪನವರು ಅತ್ತಿಬೆಲೆಯ ಇಂಡಿಬೆಲೆ ರಸ್ತೆಯಲ್ಲಿ ಒಂದು 4 ಕೊಠಡಿಗಳಲ್ಲಿ ಶಾಲೆ ಪ್ರಾರಂಭಿಸಿದ್ರು. ಇವತ್ತು ಅವರ ಶ್ರಮ ಇವತ್ತು ಇಷ್ಟು ಬೃಹದಾಕಾರವಾಗಿ ಬೆಳೆದಿದೆ. ಇವತ್ತು 2 ವಿಭಾಗಗಳಲ್ಲಿ ಅತ್ತಿಬೆಲೆಯ ಇಂಡಿಬೆಲೆ ರಸ್ತೆಯಲ್ಲಿ ನಡೀತಾ ಇದೆ ಮತ್ತು ಮಧ್ಯಾಹ್ನ ರಸ್ತೆಯಲ್ಲಿ ನಡೀತಾ ಇದೆ. ಇವತ್ತು ಇಷ್ಟು ಯಶಸ್ವಿಯಾಗಿ ನಡೀಬೇಕಂದ್ರೆ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಈ ಒಂದು ಅಧ್ಯಕ್ಷರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರ ಶ್ರಮ, ಅವರ ಒಂದು ಪರಿಶ್ರಮದಿಂದ ಇವತ್ತು ಈ ಒಂದು ವಿದ್ಯಾಸಂಸ್ಥೆ ಇಷ್ಟೊಂದು ಬೃಹದಾಕಾರವಾಗಿ ಬೆಳೆದಿದೆ. ಆದ್ದರಿಂದ ಇನ್ನೂ ಮುಂದಿನ ದಿನಗಳಲ್ಲಿ ಇದು ಎತ್ತರಕ್ಕೆ ಬೆಳೀಲಿ ಎಂದು ಆಶಿಸ್ತೀನಿ. ಈ ಸಂದರ್ಭದಲ್ಲಿ ಯಾಕಂದರೆ ಹೆಚ್ಚಿಗೆ ಇದು ಭಾಷಣ ಮಾಡುವಂಥ ವೇದಿಕೆ ಹದಿನೈದು ಈಗಾಗಲೇ 4 ಗಂಟೆಯಿಂದ ವೇದಿಕೆ ಕಾರ್ಯಕ್ರಮ ಆಗಿರೋದ್ರಿಂದ ಹೆಚ್ಚಿಗೆ ಮಾತಾಡೋಕೆ ಹೋಗಲ್ಲ. ಒಂದು ಮಾತು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ನಮ್ಮ ಶಾಸಕರಾದ ಶಿವಣ್ಣವರನ್ನು ಮಾತಾಡಿದ್ರು, ಅನಾಥಾಶ್ರಮಗಳು ಮತ್ತು ವೃದ್ಧಾಶ್ರಮಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಪೋಷಕರಾದಂಥ ನಾವೇ. ನಮ್ಮ ಮಕ್ಕಳಿಗೆ ವಿದ್ಯೆ ಕೊಡೋದ್ರ ಜೊತೆಯಲ್ಲಿ ನಮ್ಮ ಸಂಸ್ಕಾರ ಸಹ ಕೊಡಬೇಕು, ನಮ್ಮ ಸಂಸ್ಕೃತಿ ಸಹ
ಜೂನಿಯರ್ ಕೇಜಿನ ಎಷ್ಟು ವರ್ಷದಿಂದ? 3 ವರ್ಷ ಇದ್ದಾರೆ. 3 ವರ್ಷದಿಂದ ಒಂದೇ ಕ್ಲಾಸಲ್ಲಿ ಬೆಳಗ್ಗೆ ಯಾಕೆ ಮಿಸ್ಸು ಯಾಕೆ ಕ್ವಶನ್ ಹೇಳ್ಬಿಡ್ತೀನಿ ABCD ಹೇಳ್ತೀನಿ, ಸಣ್ಣ ಮಕ್ಕಳು ಹೇಳ್ತೀನಿ ಅಂತ. ಓ ಚಾಕ್ಲೇಟ್ ಬಾಬುಟಿ ಏನೋ ಸಾಂಗ ನೀವೇ ಹೇಳ್ತೀರಲ್ಲ ಮಕ್ಕಳು ಸ್ಕೂಲ್ ಹೇಳ್ಬೇಕು, ಮಕ್ಕಳೇ ಆಡ್ತಾ ಇರ್ತಾರೆ ಯಾವಾಗ ದೊಡ್ಡ ದೋಸೆ ಕೊಡು ನಮ್ಮಪ್ಪ ರಾಜ ಯಾರಿಗಾಕ ಸೊಪ್ಪು ಗಿಲಿ 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 ಏನೇ ತಪ್ಪಿದೆ ಎಲ್ಲರಿಗೂ ಒಳ್ಳೆಯದಾಗಿದೆ. ಈಗ ಏನಾದ್ರು ಸೀರಿಯಸ್ ಆಗಿ ಆಳದು ಸೀರಿಯಸ್ ಮಾತಾಡೋಕೆ ಬರುವುದಿಲ್ಲ ನನಗೆ. ಸೀರಿಯಸ್ ಆಗಿ ಮಾತಾಡಿದ್ರೆ ಅದು ಕಾಮಿಡಿ ಆಗ್ಬಿಡ್ತದೆ. ಒಂದೇ ಒಂದು ಹೇಳುವುದೇನೆಂದ್ರೆ ಎಜುಕೇಶನ್ ತುಂಬ ಇಂಪಾರ್ಟೆಂಟು. ಮಕ್ಕಳನ್ನ ಓದಿಸ್ರಿ, ಚೆನ್ನಾಗಿ ಓದಿಸ್ರಿ. ಹಂಗೆ ಅವ್ರಿಗೆ ಏನಾದ್ರು ಆಸೆ ಇದ್ರೆ ಜೀವನದಲ್ಲಿ ಇದಾಗಬೇಕು ಅಂದ್ರೆ ಅದಾಗೋದು ಬಿಡ್ರಿ. ಓದಿಸ್ರಿ, ಅರ್ಥ ಮಾಡಿಸ್ರಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲ ಅಲ್ಲ ನಾನು ಒತ್ತಿ ಮೇಲೆ ಬಂದಾಗ ನನ್ನ ಮುಂಚೆನೆ ಯಾವಾಗ ಒಂದ್ಸಲ ಬಂದಿದ್ದೆ ಮೇಲೆ ಯಾವಾಗಲೂ ಇಷ್ಟೇ ಪ್ರೀತಿ ಪ್ರೋತ್ಸಾಹ ಇದೆ. ಅವಾಗಲೂ ಡೈಲಾಗ್ ಇದೆ, ಟಗರ ಟಗರ ಟಮಾಟೇಟು ಹತ್ತಿ ಬೆಳೆ ಜನ ಯಾವತ್ತಿದ್ರು ಅಲ್ಟಿಮೇಟು. ಗೌತಮಿ ಥ್ಯಾಂಕ್ಸ್ ಥ್ಯಾಂಕ್ಸ್ ಅಂತ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು 11ನೇ ವರ್ಷದ ಶಾಲಾ ವಾರ್ಷಿಕೋತ್ಸವವನ್ನು
ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಶಾರದಾ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ 11ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ಆಚರಿಸ್ತಾ ಇರ್ತೀವಿ. ಈ ದಿನ ಇಡೀ ರಾಜ್ಯದಲ್ಲೇ ಮೊದಲನೇ ಬಾರಿಗೆ ನಮ್ಮ ಗವರ್ನರ್ ಸಾಹೇಬರಾದ ತಾವರ್ಚಂದ್ ಗೆಹ್ಲೋಟ್ರವರು ಈ ದಿನ ನಮ್ಮ ಶಾಲೆಗೆ ಬಂದಿರ್ತಾರೆ. ನಮ್ಮೆಲ್ಲ ಮಕ್ಕಳನ್ನ ಉದ್ದೇಶಿಸಿ ಮಾತಾಡಿರ್ತಾರಲ್ಲ, ಪೋಷಕರನ್ನ ಉದ್ದೇಶಿಸಿ ತುಂಬ ಒಳ್ಳೆ ಮಾತುಗಳನ್ನ ಮಾತಾಡಿರ್ತಾರೆ. ನಮ್ಮ ಕೋರಿಕೆನ ಮನಸ್ಸಿ ಇಷ್ಟು ದೂರ ಅವ್ರು ಬಂದಿರೋದಕ್ಕೆ ನಾನೆಲ್ಲ ಶಿಕ್ಷಕ ವೃಂದದವರಿಂದ ಶಿಕ್ಷಕೇತರ ವೃಂದದವರ ಪರವಾಗಿ ಅವರಿಗೆ ನಾವು ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ MLA ಸಾಹೇಬರು, ನಮ್ಮ ಶಿವಣ್ಣ ಸಾಹೇಬರು ಬಂದಿರ್ತಾರೆ. ಆಮೇಲೆ ತಳಿ ಕಾನ್ಸ್ಟಿಟ್ಯೂನ್ಸಿ MLA ಆದ ರಾಮಚಂದ್ರನ್ ಅವರು ಬಂದಿರ್ತಾರೆ. MLC ಪುಟ್ಟಣ್ಣ ಸಾಹೇಬರು ಬಂದಿರ್ತಾರೆ. ಅದ್ರ ಜೊತೆಗೆ ಎಲ್ಲ ಅತ್ತಿಬೆಲೆಯ ತುಂಬ ಗಣ್ಯರು ಬಂದಿರ್ತಾರೆ. ಬಂದು ಈ ಒಂದು ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ಮಾಡಿಕೊಟ್ಟಿರ್ತಾರೆ. ಅದಕ್ಕೆ ತಮ್ಮೆಲ್ಲರಿಗೂ ಎಲ್ಲರ ಬಂದಂಥ ಪ್ರತಿಯೊಬ್ಬರಿಗೂ ಒಂದು ನಮನ. ಅದ್ರ ಜೊತೆ ಗಿಲ್ಲಿ ನಟ ಅವ್ರು ಬಂದಿರ್ತಾರೆ. ಅತಿ ಹೆಚ್ಚು ಒಂದು ಕ್ರೌಡ್ನ ಇವತ್ತು ಹಿಡಿದಿಟ್ಕೊಂಡ್ರಂಥ ವ್ಯಕ್ತಿ ನಮ್ಮ ಶಾಲೆಗೆ ಬಂದು ನನ್ನ ಬಗ್ಗೆ, ನಮ್ಮ ಶಾಲೆ ಬಗ್ಗೆ ತುಂಬ ಒಳ್ಳೆ ಮಾತುಗಳು ಮಾತಾಡಿರ್ತಾರೆ. ಅವ್ರಿಗೂ ಸಮೇತ ನಾನೆಲ್ಲ ಶಿಕ್ಷಕ ವೃಂದದವರ ಪರವಾಗಿ ಅವ್ರಿಗೂ ಸಮೇತ ಧನ್ಯವಾದಗಳನ್ನ ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೀನಿ. ನಾನು ಆವಾಗಲೂ ಹೇಳಿದಂಗೆ ರಾಜ್ಯದಲ್ಲಿ ಎರಡು ನಾನೇ ಮೊದಲನೇ ಬಾರಿಗೆ ಮಾಡಿರೋದು ಅಂತೇಳಿ ಅಂದರೆ ಶಾರದಾ ಸಮೂಹ ಸಂಸ್ಥೆಗಳ ಕಡೆಯಿಂದ ಮೊದಲನೇ ಬಾರಿಗೆ ನಡೆದಿರೋಂಥದ್ದು. ಒಂದು 7ನೇ ತಾರೀಕು ಶಾರದಾ ವಿದ್ಯಾಮಂದಿರ ಶಾಲೆಯಲ್ಲಿ ನಡೆದಂಥ ಪುಷ್ಪವೃಷ್ಟಿ, ಹೆಲಿಕಾಪ್ಟರ್ ಮುಖಾಂತರ ನಡೆದಂಥ ಪುಷ್ಪವೃಷ್ಟಿ, ಇದು ರಾಜ್ಯದಲ್ಲಿ ನಾವು ಮೊದಲನೇ ಬಾರಿಗೆ ಮಾಡಿರೋಂಥದ್ದು. ಇಲ್ಲಿ ಸಮೇತ ನಮ್ಮ ಶಿಕ್ಷಕರು, ನಮ್ಮ ಪೇರೆಂಟ್ಸ್ನೇ ನಾವು ಚೀಫ್ ಗೆಸ್ಟ್ ಆಗಿ ಮಾಡಿ ಸುಮಾರು ಒಂದು 500 ಫೀಟಿಂದನೇ ನಾವು ಕಂಪ್ಲೀಟ್ ಎಲ್ಲರಿಗೂ ಹೆಲಿಕಾಪ್ಟರ್ ಮುಖಾಂತರ ಪುಷ್ಪವೃಷ್ಟಿಯನ್ನು ಮಾಡಿಸಿರ್ತೀವಿ. ಇದು ರಾಜ್ಯದಲ್ಲಿ ಮೊದಲನೇ ಬಾರಿಗೆ. ಆಮೇಲೆ ನಮ್ಮ ಗವರ್ನರ್ ಸಾಹೇಬರು ನಮ್ಮ ಒಂದು ಶಾಲೆಗೆ ಬಂದಿರೋಂಥದ್ದು ಇದು ರಾಜ್ಯದಲ್ಲಿ ಮೊದಲನೇ ಬಾರಿಗೆ. ಯಾವತ್ತೂ ಫಸ್ಟು ಕೊಡ್ತಾ ಬರ್ತಿರೋಂಥದ್ದು ಶಾರದಾ ಸಮೂಹ ಸಂಸ್ಥೆಗಳು. ಯಾವತ್ತು ನಾವು ನಂಬರ್ 1 ಆಗಿ ಇವತ್ತಿಗೆ ಹೈಯೆಸ್ಟ್ ಸ್ಟ್ರೆಂತ್ ಆಗಿ ನಿಂತಿರೋದನ್ನು ಶಾರದಾ ಸಮೂಹ ಸಂಸ್ಥೆಗಳೇ. ಮುಂದಕ್ಕೂ ಯಾವತ್ತು ನಂಬರ್ 1 ಆಗಿರ್ತೀವಿ. ನಾವಿವತ್ತು ಡೆಡಿಕೇಟೆಡ್ ಆಗಿ ಎಫರ್ಟ್ಫುಲ್ಲಿ ಒಳ್ಳೆ ಫ್ಯಾಕಲ್ಟೀಸಿಂದ ಕ್ವಾಲಿಟಿ ಎಜುಕೇಷನ್ ರೆಂಡರ್ ಮಾಡೋದ್ರ ಮುಖಾಂತರ ಇನ್ಫ್ರಾಸ್ಟ್ರಕ್ಚರ್ಸಿಂದ ಪ್ರತಿಯೊಂದು ನಾವು ಕೊಡ್ತಾ ಬರ್ತಾ ಇರ್ತೀವಿ. ಅದಕ್ಕೆ ಇವತ್ತು ನಮಗೆ ಇಷ್ಟು ಜನಸ್ತೋಮ, ಇಷ್ಟು ಜನಸಾಗರ ಯಾವತ್ತು ಹರಿದು ಬರೋಂಥದ್ದು ನಮ್ಮೆಲ್ಲ ಫಂಕ್ಷನ್ಸ್ಗೆ. ತಮ್ಮ ಪ್ರೀತಿ ವಿಶ್ವಾಸ, ಎಲ್ಲ ಅತ್ತಿಬೆಲೆ ನಾಗರಿಕರ ಎಲ್ಲ ಪ್ರೀತಿ ವಿಶ್ವಾಸ, ಸುತ್ತಮುತ್ತ ಎಲ್ಲ ಗ್ರಾಮಸ್ಥರು ಇದೇ ರೀತಿ ನಮ್ಗೆ ಯಾವತ್ತೂ ಕೋಆಪ್ರೇಟಿವ್ ಆಗಿರ್ರಿ. ನಾವ್ಯಾವತ್ತೂ ಇನ್ನೂ ಬೆಸ್ಟ್ ಕೊಡಲಿಕ್ಕೆ ನೀವು ಇಷ್ಟು ಭಾರಿ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ. ನನಗೆ ಯಾವತ್ತೂ ಅದೊಂಥರ ಸ್ಫೂರ್ತಿ, ಒಂಥರ ಹುಮ್ಮಸ್ಸು. ಯಾವತ್ತೂ ನಾವು ಇನ್ನೂ ಚೆನ್ನಾಗಿ ಫಂಕ್ಷನ್ಸ್ ಮಾತ್ರ ಅಲ್ಲದೆ ತಾಲೂಕಲ್ಲೇ ಒಳ್ಳೆ ರಿಸಲ್ಟ್ಸ್ ಮುಖಾಂತರ ತಗೊಬರೋದ್ರ ಮುಖಾಂತರ ಯಾವತ್ತೂ ನಮ್ಮನ್ನು ಡೆಫಿನೆಟಾಗಿ ನಾವು ಪ್ರೂವ್ ಮಾಡ್ಕೊತ ಬರ್ತಾ ಇರ್ತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು. ಓಕೆ, ಇಷ್ಟೊಂದು ತುಂಬ ಒಳ್ಳೆ ಕ್ವಶನ್ ಇದು. ಇಷ್ಟೊಂದು ಗ್ರ್ಯಾಂಡಾಗಿ ಏನಕ್ಕೆ ಮಾಡ್ಬೇಕು ಅಂತೇಳಿ ಬೇರೆಯವರು ಕೇಳ್ತಾ ಇರ್ತಾರೆ ಆ್ಯಕ್ಚುಲಿ ಈ ಕ್ವಶನ್ನ. ನಾನು ಯಾವುದೇ ಧರ್ಮ ಜಾತಿ ನಾನು ಯಾವುದನ್ನು ನಿಲ್ಲಿಸಲ್ಲ. ನಾನು ಜನರಲ್ ಹೇಳೋವಂಥದ್ದು, ಒಂದು ಇಂಗ್ಲೀಷ್ ಹೆಸರು ಯಾವುದಾದ್ರೂ ಶಾಲೆ ಇಂಗ್ಲೀಷ್ ಹೆಸರು ಇಷ್ಟು ಆಟೋಮೆಟಿಕಲ್ ಅದು ಶೈನ್ ಆಗುತ್ತೆ. ಸುಮ್ಮನೆ ಒಂದು ಸಪೋಸ್ ಒಂದು ಬ್ಲೂಮ್ಸ್ ಅಂತನೋ, ಈಲಿ ಅಂತನೋ, ಈ ಥರ ಏನಾದರೂ ಒಂದು XYZ ಅಂತ ಯಾವುದೇ ಇಂಗ್ಲೀಷ್ ಹೆಸರು ಇಟ್ಕೊಂಡ್ರೆ ಶಾಲೆ ತುಂಬ ಚೆನ್ನಾಗಿ ಹೋಗುತ್ತೆ. ಬಟ್ ಶಾರದಾ, ಈ ಥರ ಶಾರದಾ, ಸರಸ್ವತಿ, ಧ್ವಂಸನಗರದಲ್ಲಿ ಸರಸ್ವತಿ ಶಾಲೆ ಇದೆ, ಸ್ವಾಮಿ ವಿವೇಕಾನಂದ, ಶಾರದಾಂಬೆ, ಈ ಥರ ಈಗ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಯಾರ್ದೂ ಶಾರದಾ ಅನ್ನೋ ಹೆಸರಿಲ್ಲ. ನಾವು ಶೃಂಗೇರಿ ಶಾರದಾಂಬೆಯ ಉಪಾಸಕರು ನಮ್ಮ ತಂದೆಯವರು. ಅದಕ್ಕೆ ಆ ಶಾರದಾ ಹೆಸರನ್ನು ನಾವು ಇಟ್ಟಿದ್ದೀವಿ, ಈ ಶಾಲೆಗೆ ಇಟ್ಟಿದ್ದೀವಿ. ಇದನ್ನು ನಾವು ಬ್ರ್ಯಾಂಡ್ ಮಾಡಬೇಕಾದ್ರೆ ಅತಿ ಹೆಚ್ಚು ಕಾಲಾವಕಾಶದ ಜೊತೆಗೆ ಈ ಥರ ವಿನೂತನವಾದ ಕಾರ್ಯಕ್ರಮಗಳ ಜೊತೆಗೆ ಸ್ವಲ್ಪ ವಿನೂತನವಾಗಿ ಡಿಫ್ರೆಂಟಾಗಿ ಯೋಚನೆ ಮಾಡೋದ್ರ ಜೊತೆಗೆ ಎಕ್ಸಲೆಂಟ್ ಕ್ವಾಲಿಟಿ ಎಜುಕೇಷನ್ನು ರೆಂಡರ್ ಮಾಡಬೇಕಾಗುತ್ತೆ. ಆ ಒಂದು ಉದ್ದೇಶದಿಂದನೇ ನಾವು ಇದುವರೆಗೂ ನಮ್ಮ ಹಿಸ್ಟ್ರಿ ನೋಡ್ಕೊಬನ್ನಿ. ಇದುವರೆಗೂ 4 ವರ್ಷದಿಂದನೂ ರಮೇಶ್ ಅರವಿಂದ್ ಇರ್ಬೋದು, ರವಿಚಂದ್ರನ್ ಇರ್ಬೋದು, ಮಾಲಾಶ್ರೀ, ಆನಂದ್ ಗುರೂಜಿ, ಎಂತೆಂಥ ಗಣ್ಯ ವ್ಯಕ್ತಿಗಳೇ ನಮ್ಮ ಶಾಲೆಗೆ ಬಂದು ಹೋಗಿರ್ತಾರೆ. ಇವತ್ತು ಗವರ್ನರ್ ಸಾಹೇಬರು ಬಂದಿರ್ತಾರೆ. ಓಕೆ, ಸೊ ಈ ಥರ ಮಾಡ್ತಿರೋ ಉದ್ದೇಶನೇ ನನ್ನ ಶಾರದಾ ಅನ್ನೋ ಶಾಲೆನ ಒಂದು ಬ್ರ್ಯಾಂಡ್ ಮಾಡೋ ಸಂಬಂಧ. ಆಮೇಲೆ ನಮ್ಮ ಪೇರೆಂಟ್ಸ್ನ ಕಿಚ್ಚಾಗಿ ಹೇಳ್ಕೊಳಂಗಿರ್ಬೇಕು ಸರ್. ಯಾವುದೇ ನಮ್ಮ ಶಾಲೆಗೆ ಗವರ್ನರ್ ಬರ್ತಿದ್ದಾರೆ, ನಮ್ಮ ಶಾಲೆಗೆ ಗಿಲ್ಲಿ ನಟ ಬರ್ತೀನಿ, ಅಥವಾ ನಮ್ಮ ಶಾಲೆಗೆ ರವಿಚಂದ್ರನ್ ಬರ್ತೀರಾ ಅಂತ ಹೇಳ್ಕೊಳ್ಳೋದು ಅವ್ರದ್ದು ಪ್ರೌಢಿಮೆ ಇರಬೇಕು. ಹಂಗಾಗಿನೇ ನಾವು ಈ ಥರ ಕಾರ್ಯಕ್ರಮಗಳನ್ನ ಇಷ್ಟು ಅದ್ದೂರಿಯಾಗಿ ನಾವು ನಡ್ಸ್ಕೊಬರ್ತಿರೋಂಥದ್ದು. ಆಮೇಲೆ ಈಗ ಮೊನ್ನೆನೂ ನಾವು ನಡೆಸ್ತಂಥ 7ನೇ ತಾರೀಕು ನಡೆಸ್ತಂಥ ಕಾರ್ಯಕ್ರಮದಲ್ಲೂ ನಮ್ಮ ಪೇರೆಂಟ್ಸಲ್ಲಿ ಎಷ್ಟೋ ಜನ ಅಪ್ರಿಷಿಯೇಟ್ ಮಾಡ್ಬಿಟ್ರೆ. ಯಾಕಂದರೆ ಅವ್ರಗಳನ್ನೇ ಚೀಫ್ ಗೆಸ್ಟ್ ಮಾಡಿ ಅವ್ರ ಮೇಲೆ ನಾವು ಪುಷ್ಪವೃಷ್ಟಿ ಮಾಡಿದ್ರು ನೋಡಿ ಹೆಲಿಕಾಪ್ಟರ್ ಮುಖಾಂತರ. ಅದು ಸಮಥಿಂಗ್ ಗ್ರೇಟ್ ಫೀಲ್ ಆಗ್ತಾರೆ. ಎಷ್ಟೋ ಜನ ನನಗೆ ತುಂಬ ಮೆಚ್ಕೊಂಡ್ರು ಆ್ಯಕ್ಚುಲಿ. ಎಷ್ಟೋ ಜನ ನನಗೆ ಮೆಸೇಜಸ್ ಮಾಡ್ಬೇಕಾದ್ರೆ ಎಷ್ಟೋ ಜನ ನನಗೆ ಮೆಸೇಜಸ್ ಮಾಡಿದ್ದಾರೆ ಆ್ಯಕ್ಚುಲಿ ವಾಟ್ಸಪ್ ಮುಖಾಂತರ. ಕಾರ್ಯಕ್ರಮಕ್ಕೆ ಗಣ್ಯರು ಬಂದರು ಮತ್ತು ಸೆಲೆಬ್ರಿಟಿಗಳು ಬರ್ತಾರೆ ಅಂತಾರೆ, ಬಟ್ ಅಲ್ಲಿನ ಎಜುಕೇಷನ್ ಯಾವ ರೀತಿಯಾಗಿ ಇರುತ್ತೆ ಅನ್ನೋದು ಪ್ರಶ್ನೆ ಮಾಡ್ತಾರೆ.
ಸರ್ ನಂದು ಟೋಟಲ್ 14 10th ಬ್ಯಾಚಸ್ ಹೋಗಿದೆ ಇದುವರೆಗೂ. ನಾವು 2022, 23 ಇದರಲ್ಲೇ 87 ಜನ ಔಟ್ ಆಫ್ 87 ಸ್ಟೂಡೆಂಟ್ಸಲ್ಲಿ 26-27 ಡಿಸ್ಟಿಂಕ್ಷನ್ಸ್ ನಾವು ತರಿಸಿರೋಂಥ ಗರಿಮೆ ಹಿರಿಮೆ ನಮಗಿದೆ. ಎಷ್ಟೋ ತಾಲೂಕು ಎಷ್ಟು ಇದುವರೆಗೂ ನಮ್ಮದು ಬಂದಿರ್ತದೆ. ನಂದು ICSE ಶಾಲೆನೂ ಇದುವರೆಗೂ ನಂದು 5 ಬ್ಯಾಚಸ್ ಮಾತ್ರ ಪಾಸ್ಔಟ್ ಆಗಿರುತ್ತೆ 10th, ಅದರಲ್ಲೂ 100% ರಿಸಲ್ಟ್ ಜೊತೆಗೆ ನಾನು ಹೈಯೆಸ್ಟು 96-97ವರೆಗೂ ನಾವು ತಗೊಂಡಿರ್ತಾರೆ, ನಮ್ಮ ಮಕ್ಕಳು ತೊಗೊಂಡಿರ್ತಾರೆ ICSEಯಲ್ಲಿ. ಇದರಲ್ಲಿ ಸ್ಟೇಟ್ ಬೋರ್ಡಲ್ಲಿ 98 ತಗೊಂಡಿರೋದು, 98-99ವರೆಗೂ ಬಂದಿದೆ ವಿತ್ 100% ರಿಸಲ್ಟು. ಇದು ನನ್ನ ಸಾಧನೆ ಅಂತ ನಾವು ಭಾವಿಸ್ತೀವಿ. ನೋಡಿ ನಮ್ಮ ಶಾಲೆಯಲ್ಲೆಲ್ಲನೂ 10th-ಗೆ 7 ಗಂಟೆ, ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಅವ್ರಿಗೆ ಕ್ಲಾಸಸ್, ಟ್ಯೂಷನ್ಸ್ ಪ್ರತಿಯೊಂದು ನಾವು ಮಾಡ್ತಾ ಬರ್ತಾ ಇರ್ತೀವಿ. ಬಡ ಮಕ್ಕಳಿಗೆ ಈಗ ನಾವು ಮೊನ್ನೆ ಇದು ಮಾಡಿದಾಗಲೂ, ಆ್ಯನ್ಯುವಲ್ ಡೇ ಮಾಡಿದಾಗಲೂ, ಇವತ್ತು ಆ್ಯನ್ಯುವಲ್ ಡೇ ಮಾಡಿದಾಗಲೂ ನಾನು 1,25,000 ನಾನು ಸ್ಕಾಲರ್ಶಿಪ್ ಕೊಟ್ಟಿರ್ತೀನಿ. 610 ಮೇಲೆ ಯಾರೆಲ್ಲ ಸ್ಕೋರ್ ಮಾಡಿರ್ತಾರೆ ಅವರಿಗೆ ನಾವು ಫ್ರೀ ಎಜುಕೇಷನ್, ಕಾಲೇಜ್ಗೆಲ್ಲ ನಾನೇ ಓದಿಸ್ಬಿಡ್ತಾ ಇದ್ದೀನಿ. ಓಕೆ ಸರ್, ಈ ಥರ ಎಲ್ಲ ನಾವು ಮಾಡ್ಕೊ ಬರ್ತಾ ಇದ್ದೀವಿ ಸರ್. ಇದೆಲ್ಲನೂ ಒಂಥರ ಅಚೀವ್ಮೆಂಟ್ ಅಂತ ನಾನು ಭಾವಿಸ್ತೀನಿ. ತಂದೆಯವ್ರ ಆಶಯ ಇದು, ನಮ್ಮ ತಂದೆಯವ್ರ ಕನಸಿನ ಕೂಸು. 2002ರಲ್ಲಿ ಈ ಶಾಲೆನ ನಮ್ಮ ತಂದೆಯವರು ಒಂದು ನಿಜವಾಗ್ಲೂ ಒಂದು ಒಳ್ಳೆಯ ಆಸೆಯಿಂದ ಅವರು ಸ್ಟಾರ್ಟ್ ಮಾಡಿರ್ತಾರೆ, ಒಂದು ಒಳ್ಳೆಯ ವಿಚಾರಧಾರಕ್ಕೋಸ್ಕರ ಸ್ಟಾರ್ಟ್ ಮಾಡಿರ್ತಾರೆ. ನಾವು ಈ ಶಾಲೆಯಿಂದ ನಿಜವಾಗ್ಲೂ 1 ರೂಪಾಯಿ ನಾವು ಯಾವತ್ತೂ ನಮ್ಮ ಪರ್ಸ್ನಲ್ ನನ್ನ ಫ್ಯಾಮಿಲಿಗೋಸ್ಕರ ಆಗಲಿ ನಮ್ಮ ತಂದೆನೂ ವಿನಿಯೋಗ ಮಾಡಿಲ್ಲ, ನಾನು ಇವತ್ತು ಮಾಡ್ತಾನೆ ಇಲ್ಲ. ನನಗೆ ಮುಂದಿನ ಗುರಿ ಅಂತೇಳಿದ್ರೆ ನಾನು ಸುಮ್ಮನೆ ಹೇಳ್ಬೇಕಾದ್ರೆ ನಾವು ಹೇಳ್ಬೋದು ಕಾಲೇಜುಗಳು ಇನ್ನೂ ದೊಡ್ಡ ಕಾಲೇಜುಗಳು, ಇನ್ನೂ ಒಂದಷ್ಟು ಶಾಲೆಗಳು ಮಾಡಬೇಕು ಅಂತೇಳಿ. ನನ್ನವ್ರಿಗೂ ಮೊದಲನೇ ಆದ್ಯತೆ ನಮ್ಮ ತಂದೆ ಗೌರವನೇ ಆಗಿರುತ್ತೆ. ನಮ್ಮ ತಂದೆಯವರು ಎಲ್ಲಿದ್ರೂ ಅವ್ರು ಆಶೀರ್ವಾದ ಮಾಡ್ತಾ ಇರ್ತಾರೆ ಅಂತೇಳಿ ನಾನು ಭಾವಿಸ್ತೀನಿ. ಯಾವತ್ತೂ ಇದನ್ನು ಶಾರದಾ ಅನ್ನೋ ಹೆಸರನ್ನ ಬ್ರ್ಯಾಂಡ್ ಮಾಡೋದ್ರ ಜೊತೆಗೆ ನಮ್ಮ ತಂದೆಯವ್ರ ಹೆಸರನ್ನ ಅಜರಾಮರ ಮಾಡ್ಬೇಕನ್ನೋದು ನನ್ನ ಉದ್ದೇಶ, ನನ್ನ ಮೂಲ ಉದ್ದೇಶ.